ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡಿರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ. ಗುಡ್ ಮಾರ್ನಿಂಗ್, ಶುಭೋದಯ ಎಲ್ಲರಿಗೆ. ಇವತ್ತು ರಂಗೋಲಿ ಮುಖಾಂತರ ನಿಮ್ಗೆ ವಿಡಿಯೋ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ. 2 ಚುಕ್ಕಿ 6 ಸಾಲ ಇಡಬೇಕು. ಹಂಗಾಗಿ ಸೈಡಿಗೆ 2 ಚುಕ್ಕಿ 2 ಸಲ ಇಟ್ಕೋಬೇಕು ರೀ. ಇಟ್ಕೊಂಡು ಇವತ್ತು ಈಸಿಯಾಗಿರುವಂಥ ರಂಗೋಲಿ ಬಿಡ್ಸಾಕತ್ತೀನಿ ಫ್ರೆಂಡ್ಸ. ನನಗೆ ತುಂಬಾ ಇಷ್ಟ ರಂಗೋಲಿ ಅಂದರೆ. ಆದರೆ ಎಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ನಾನು ಆಗ್ತಾ ಇರಲಿಲ್ಲ. ಹಂಗಾಗಿ ತುಂಬಾ ಇಷ್ಟ ಆಗುತ್ತೆ ರಂಗೋಲಿ ಬಿಡೋದಂದರೆ. ಅದಕ್ಕೋಸ್ಕರ ಇವತ್ತು ರಂಗೋಲಿ ಮುಖಾಂತರ ವಿಡಿಯೋ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ರಂಗೋಲಿ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಫ್ರೆಂಡ್ಸ. ಹಂಗಾಗಿ ಸಿಂಪಲ್ಲಾಗಿರುವಂಥ ರಂಗೋಲಿ ಇಳಿಸಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನನ್ನ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ಆ ವಿಡಿಯೋವನ್ನು ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿರಿ ಇವತ್ತಿನ ರೂಟೀನ್ ಯಾವ ಥರ ಹೋಗ್ತದೆ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬಾ ಸರಳವಾಗಿ ಅದ ರಂಗೋಲಿ. ಅದನ್ನು ನೀವು ಒಂದು ಸಲ ಟ್ರೈ ಮಾಡಿ ಇಳಿಸ್ಬಿಟ್ಟು ನೋಡಿ ಫ್ರೆಂಡ್ಸ್. ತುಂಬ ಈಸಿನೇ ಅದ, ಹಾಡೇನಿಲ್ಲ. ಹಾಗಾಗಿ ಸಿಂಪಲ್ಲಾಗಿರೋ ರಂಗೋಲಿನೇ ಫಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು. ಸ್ವೀಟ್ ಕಚೋರಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಮಾಡಿ ಇಟ್ಕೊಂಡೀನಿ ರೀ. ಹಾಗೆ ಇದು ಪುಟಾಣಿ ಮತ್ತು ಸಕ್ಕರೆ ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡೀನಿ ರೀ. ರುಬ್ಕೊಂಡ್ಬಿಟ್ಟು ನಾನು ಅದ್ರಾಗ ಸ್ವಲ್ಪ ಕೊಬ್ಬರಿ ತುರಿ ಎರಚಿ ಹಾಕೀನಿ ರೀ. ಈಗ ಸ್ವೀಟ್ ಕಚೋರಿ ಮಾಡಕತ್ತೀನಿ ರೀ. ಈಗ ಪೂರಿ ಥರ ಲಟ್ಟಿಸ್ಬಿಟ್ಟು ಅದ್ರೊಳಗೆ ತುಂಬಿ ಯಾವ ಥರ ಕರಿಯೋದಂತ ತೋರಿಸ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಹಂಗಾಗಿ ಇವಾಗ ನೋಡಿರಿ ಈ ಥರ ಸಿಂಪಲ್ಲಾಗಿ ಎಷ್ಟು ಫಾಸ್ಟಾಗಿ ಮಾಡ್ಕೋಬೋದು ಕಚೋರಿ ಅನ್ನೋದು ಗೊತ್ತಾಯ್ತಾ. ಸ್ವೀಟ್ ಕಚೋರಿದು ನೋಡಿ. ಇದೇ ಥರನೇ ಎಲ್ಲಷ್ಟು ರೆಡಿ ಮಾಡಿ ಇಟ್ಕೊತೀನಿ ರೀ. ಆಮೇಲೆ ಎಣ್ಣೆಯಲ್ಲಿ ಕರಿತೀನಿ ರೀ ಫ್ರೆಂಡ್ಸ್. ಎಣ್ಣೆ ಬಿಸಿ ಮಾಡೋಕ್ಕಿರ್ತೀನಿ ರೀ. ಇವಾಗ ಕರಿತೀನಿ ನೋಡಿ. ಸ್ವೀಟ್ ಕಚೋರಿ ರೆಡಿ ಆಗುತ್ತೆ ನೋಡಿ. ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದವ್ರು. ಇದೇ ಥರನೇ ಇವೆಲ್ಲನೂ ಮಾಡ್ಕೊತೀನಿ ನೋಡ್ರಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ ನಾನು ಯಾವ ಥರ ಮಾಡೀನಿ ಸ್ವೀಟ್ ಕಚೋರಿ ಅನ್ನೋದು ನಿಮಗೂ ಕೂಡ ನಾನು ತಿಳಿಸ್ಕೊಟ್ಟೀನಿ. ಇಷ್ಟ ಆಗಿತ್ತಂದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಒಂದು ಸಲ ಮಾಡಿಕೊಡಿ. ಈ ಥರ ಸ್ವೀಟ್ ಕಚೋರಿ ತಿಂತಾರೆ ಇಷ್ಟಪಟ್ಟು. ಮಕ್ಕಳಿಗೆ ಟಿಫಿನ್ಗೆ ಕಟ್ತೀನಿ ರೀ. ಕಟ್ಬಿಟ್ಟು ನಾನು ಪಟ ರೆಡಿ ಆಗ್ತೀನಿ ರೀ. ಸ್ಕೂಲಿಗೆ ಹೋಗ್ಬೇಕಲ್ಲ, ಹಂಗಾಗಿಬಿಟ್ಟು ಇವತ್ತಿನ ರೂಟೀನ್ ಈ ಥರ ಅದ ನೋಡಿ ಫ್ರೆಂಡ್ಸ್. ಹಾಗೆ ಸ್ಕೂಲಿಗೆ ಹೋಗಿ ಬಂದ ನಂತರ ಮತ್ತೆ ಆಯಿತು ಅಂದ್ರೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ. ಕತ್ತೀನಿ ರೀ. ನಮ್ಮ ಮನೇಲಿ ನೋಡ್ರಿ ಇದೇನು ಕರೆಂಟಿಂದ ಅದಲ್ರಿ. ಅಲ್ಲಿ ಟ್ಯೂಬ್ಲೈಟ್ ಹಾಕಿದ್ದಲ್ಲ ಏನು ಮಾಡೋದ್ರಿ, ಗುಬ್ಬಿ ಮರಿ ಗೂಡು ಕಟ್ಟಿ ಏನು ಮಾಡಿದ್ರಿ, ಮೊಟ್ಟೆ ಇಟ್ಟು ಮರಿ ತೆಗ್ದದ್ರಿ. ಯಾಕಂದರೆ ಕೆಳಗಡೆ ಗಿಡ ಇತ್ತಲ್ರಿ, ದಾಳಿಂಬೆ ಗಿಡ, ಅದನ್ನು ಮಳೆ ಅದು ಬಂದು ಎಲ್ಲ ಮುರಿದೋಯ್ತ್ರಿ. ಹಾಗಾಗಿ ಈಗ ಅದೇ ಗಿಡದೊಳಗೆ ಇಡ್ತಿತ್ತಲ್ಲ, ಅದು ಗಿಡ ಮುರಿದೋದ ನಂತರ ಇವಾಗ ನೋಡಿರಿ ಮನೆಯಲ್ಲಿ ಬಂದು ಗೂಡು ಕಟ್ಟಿ ಮೊಟ್ಟೆ ಇಟ್ಬಿಟ್ಟು ಮರಿ ತೆಗ್ದದ್ರಿ. ಹಾಗಾಗಿ ಅದು ಬರ್ತಾ ಹೋಗ್ತಾ ಇರ್ತದ್ರಿ. ನಮ್ಮ ಚುಮ್ಮಿ ನೋಡಿರಿ ಒಟ್ಟು ಅದು ಬರೋದು ಹೋಗೋದು ಮಾಡ್ತಿರ್ತದೆ. ಆವಾಜ್ ಮಾಡದೇ ಮಾಡ್ತಿರ್ತಾಳೆ. ಯಾವಾಗಲೂ ಒದರ್ತಾ ಇರ್ತಾಳೆ. ಗುಬ್ಬಿ ಬರೋದು ಹೋಗೋದು ಮಾಡ್ತಾಳಲ್ರಿ. ಅದಕ್ಕೆ ಚಿಕ್ಕವಲ್ರಿ ಮರಿ ಊಟ ತಂದು ಹುಳುಗಳು ತಂದುಬಿಟ್ಟು ತಿನ್ನಿಸ್ತಾ ಇರ್ತದ್ರಿ. ಹಾಗಾಗಿ ಅದನ್ನು ಕೂಡ ನಾನು ನಿಮ್ಗೆ ತೋರಿಸಿದ್ರಾಯ್ತು, ವಿಡಿಯೋದಾಗ ಶೇರ್ ಮಾಡಿದ್ರಾಯ್ತು. ನೋಡಿ ಎಲ್ಲಿ ಇಟ್ಟದ ಗುಬ್ಬಿ ಗೂಡು ಎಲ್ಲಿ ಕಟ್ಟ್ಯದ ಅಂತ ಅನ್ನೋದು ನಿಮಗೂ ಶೇರ್ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ನೋಡಿರಿ ನಮ್ಮ ಚುಮ್ಮಿ ಆವಾಜ್ ಮಾಡ್ತಾಯಿದ್ದಾಳ್ರಿ. ಇವಾಗ
ಗುಬ್ಬಿ ಬರ್ತಾಯಿದೆ. ಹಾಗಾಗಿಬಿಟ್ಟು ಫ್ರೆಂಡ್ಸ್ ಅಲ್ಲಿ ಗುಬ್ಬಿ ಬಂದು ಕುಂತದ ನೋಡ್ರಿ. ಇವಾಗ ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇವಾಗ ಆ ಮರಿದಲ್ಲಿ ಇದು ಊಟ ತೊಗೊಂಡು ಬಂದದ್ರಿ. ಹಾಗಾಗಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿಗೆ ಎಂಡ್ ಮಾಡಕತ್ತೀನಿ.